9 ಗಂಟೆಗೆ ಬೆಳಗ್ಗೆ 9 ಗಂಟೆಗೆ ಮಹಿಷಾಸುರನಿಗೆ ಪುಷ್ಪಾರ್ಚನೆ. ಈಗಾಗಲೇ ನಾವು ಪ್ರತಿ ಹುಣ್ಣಿಮೆ ದಿನ ಪುಷ್ಪಾರ್ಚನೆಯನ್ನು ಮಾಡ್ಕೊಂಬರ್ತಿರ್ತಕ್ಕಂಥದ್ದು, ಅದು ನಿರಂತರವಾಗಿ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಮತ್ತು 2025 ದಸರಾನೂ ಕೂಡ 21ಕ್ಕೆ ಉದ್ಘಾಟನೆ ಆಗ್ತದೆ, 22ಕ್ಕೆ. ನಮಗೂ ಅವ್ರಿಗೂ ಕೂಡ ಯಾವುದೇ ಗೊಂದಲವಾಗಬಾರ್ದು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ. ಗೊಂದಲ ಮಾಡ್ಕೊಂಡು ಸುಮ್ಮನೆ ನಮ್ಮಲ್ಲೇ ಕೆಸರನ್ನು ಎರಚ್ಕೊಂಡು ಒಂದು ಎರಡೂ ಸಾಂಸ್ಕೃತಿಕ ಹಿನ್ನೆಲೆ ಇರತಕ್ಕಂಥದ್ದು, ಒಂದು ಚರಿತ್ರೆ ಇರತಕ್ಕಂಥದ್ದಕ್ಕೆ ಘರ್ಷಣೆ ಆಗಬಾರ್ದು ಅನ್ನೋ ದೃಷ್ಟಿಕೋನದಲ್ಲಿ ನಾವು ದಸರಾ ಉದ್ಘಾಟನೆಯ 2 ದಿನದ ನಂತರ ಮತ್ತು ವಿಶೇಷವಾಗಿ ಹೇಳಿದ್ರೆ ಪೂನಾ ಒಪ್ಪಂದ ನಿಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು. ಆ ದಿನ ನಮಗೆ 2 ಮಹತ್ವವಾದಂಥ ದಿನವನ್ನು ಕ್ರೋಢೀಕರಿಸಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ನಾಡಿನ ಉದ್ದಗಲಕ್ಕೂ ಕೂಡ, ಇವತ್ತು ದೇಶದ ಉದ್ದಗಲಕ್ಕೂ ಕೂಡ ಮಹಿಷನ ಬಗ್ಗೆ ದಿನದಿಂದ ದಿನಕ್ಕೆ ಇವತ್ತು ಅದು ಉತ್ತರ ಭಾರತ ಇರ್ಬೋದು, ದಕ್ಷಿಣ ಭಾರತ ಇರ್ಬೋದು, ಎಲ್ಲ ಕಡೆಯೂ ಕೂಡ ಭಾಳ ಅವರ ಇತಿಹಾಸವನ್ನು ಮತ್ತು ಬರಹಗಾರರು ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಮಾತನಾಡ್ತಾ ಇದ್ದಾರೆ. ಪುಸ್ತಕವನ್ನು ಕೂಡ ಇವತ್ತು ಬರಿತಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮತ್ತು ದಸರಾಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಅಡ್ಡಿ ಆಗಬಾರ್ದು, ಮತ್ತು ಯಾವುದೇ ಕಾರಣಕ್ಕೂ ಕೂಡ 144 ಸೆಕ್ಷನ್ನ ಜಾರಿ ಮಾಡಬಾರ್ದು. ಅವ್ರಿಗೆ ಆದಂಥ ಒಂದು ಧಾರ್ಮಿಕ ಆಚರಣೆಯನ್ನು ಮಾಡಲಿಕ್ಕೋಸ್ಕರ ಇಡೀ ಚಾಮುಂಡಿ ಬೆಟ್ಟವನ್ನು ಕಾರ್ಗತ್ತಲಾಗಿ ಮಾಡಿ, ಅಥವಾ ಸಾವಿರಾರು ಜನದಲ್ಲಿ ಈ ದಸರಾ ಸಂದರ್ಭದಲ್ಲಿ ದೇಶ ವಿದೇಶಗಳಿಂದ ಬರ್ತಕ್ಕಂಥ ಮೂಲೆಯಿಂದ ಅವರಿಗೆ ಯಾವುದೇ ಥರದ ನಿರಾಸೆ ಆಗಬಾರದು. ನಮ್ಮ ಧಾರ್ಮಿಕ ಆಚರಣೆ ನಮ್ಮದು, ಏನು ದಸರಾ ಆಚರಣೆ ನಾವೆಲ್ಲರೂ ಕೂಡ ಸೇರ್ ಮಾಡ್ತೀವಲ್ಲ ಅದು ಒಂದು ಭಾಗ. ಇವೆರಡಕ್ಕೂ ಕೂಡ ಸಾಮರಸ್ಯ ಇರಬೇಕು ಹೊರತು ಸಾಮರಸ್ಯವನ್ನು ಕದಡುವಂಥ ಮನಸ್ಥಿತಿ ಯಾರೂ ಕೂಡ ಇರಬಾರದು.